ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಕೃಷ್ಣ ದೊಡ್ಡಪ್ಪ ಮತ್ತು ದೊಡ್ಡಮ್ಮನನ್ನು ಸೂರ್ಯ ಅವನ ಕಾರಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರ್ತಾನೆ. ಅಷ್ಟರಲ್ಲಿ ಪ್ರಮೀಳಾ ಕೂಡ ಕೃಷ್ಣನ್ನು ಕರ್ಕೊಂಡು ಬರ್ತಿರ್ತಾರೆ. ಕೃಷ್ಣ ದೊಡ್ಡಪ್ಪ ಮತ್ತು ದೊಡ್ಡಮ್ಮನಿಗೆ ಕೃಷ್ಣನ ನೋಡುವಂಥ ಆಸೆ ಆಗ್ತದೆ. ರೋಹಿಣಿಗೆ ಗೊತ್ತಾಗದ ಹಾಗೆ ರೋಹಿಣಿಯ ತಾಯಿ ಕೃಷ್ಣನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾಳೆ. ಕ್ರಿಶ್ ಅವರ ಜೊತೆ ಅಷ್ಟಾಗಿ ಮಾತಾಡೋದಿಲ್ಲ, ಬಾ ಅಂತ ಕರೀತಾರೆ, ಆದರೆ ಕ್ರಿಶ್ ಅವರ ಒಟ್ಟಿಗೆ ಹೋಗೋದಿಲ್ಲ. ಲಾಸ್ಟಿಗೆ ಸೂರ್ಯ ಬರ್ತಾನೆ. ಸೂರ್ಯನನ್ನು ನೋಡಿ ಸೂರ್ಯ ಅಂಕಲ್ ಅಂತೇಳಿ ತಬ್ಬಿಕೊಂಡು ಮುದ್ದಾಡ್ತಾನೆ. ಅದಕ್ಕೆ ಅವರು ಕೇಳ್ತಾರೆ, ಕೃಷ್ಣ ದೊಡ್ಡಪ್ಪ ಮತ್ತು ದೊಡ್ಡಮ್ಮ, ಕೃಷ್ ನಿಮಗೆ ಗೊತ್ತಾ ಅಂತ ಹೇಳಿ. ಹೌದು ಸರ್, ನನಗೆ ಗೊತ್ತು. ಕೃಷ್ ಸ್ವಲ್ಪ ಸಮಯದಿಂದ ನಮ್ಮ ಮನೆಯಲ್ಲೇ ಇದ್ದ, ಅವನ ತಾಯಿ ಹೊರ ದೇಶದಲ್ಲಿದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಕೃಷ್ ನನ್ನ ಸ್ವಂತ ತಮ್ಮನ ಮಗ ಅಪ್ಪ ಅಂತ ಹೇಳಿ. ನಾವು ಕೃಷ್ಣ ತಾಯಿಗೆ ತುಂಬ ಕಷ್ಟ ಕೊಟ್ಬಿಟ್ವಿ, ಅವನು ಹೊಟ್ಟೆಯಲ್ಲಿರುವಾಗ ಸರಿಯಾಗಿ ನಾವು ನೋಡ್ಕೊಳ್ಳಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆಗ ಸೂರ್ಯ ಕೇಳ್ತಾನೆ, ಸರ್ ಅವ್ರದ್ದೊಂದು ಫೋಟೋ ಉಂಟಾ ಅಂತ ಹೇಳಿ. ಉಂಟಪ್ಪ ತಡಿ ಅಂತ ಹೇಳಿ ಆ ಗಂಡಸಿನ ಹೆಂಡತಿ ಫೋಟೋ ತೋರಿಸ್ಲಿಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಆ ಫೋಟೋವನ್ನು ಪೂಜಾ ಡಿಲೀಟ್ ಮಾಡಿರ್ತಾಳೆ. ಅದಕ್ಕಿಂತ ಮೊದಲು ಪೂಜನಿಗೆ ಅವರು ಆ ಫೋಟೋವನ್ನು ತೋರಿಸ್ತಾರೆ. ಪೂಜಾ ಅಲ್ಲಿಂದಲೇ ಆ ಫೋಟೋವನ್ನು ಡಿಲೀಟ್ ಮಾಡ್ತಾಳೆ. ಎಲ್ಲಿಯೂ ಕೂಡ ಡಿಲೀಟೆಡ್ ಐಟಮ್ಸಲ್ಲಿಯೂ ಕೂಡ ಆ ಫೋಟೋ ಸಿಗೋದೇ ಇಲ್ಲ. ಆಗ ಅವರು ಹೇಳ್ತಾರೆ, ಈ ಥರ ಫೋಟೋ ಡಿಲೀಟ್ ಆಗಿ ಹೋಗಿದೆ ಅಂತೇಳಿ. ಆನಂತರ ಸೂರ್ಯ ಹೇಳ್ತಾನೆ, ಸರ್ ಕೃಷ್ಣ ವಿಷಯಕ್ಕೆ ನಾನು ಆಗಾಗ ನಿಮಗೆ ಕಾಲ್ ಮಾಡ್ತಾ ಇರ್ತೀನಿ, ನೀವೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿ. ಇಲ್ಲಪ್ಪ, ಧಾರಾಳವಾಗಿ ಕಾಲ್ ಮಾಡು ಅಂತ ಹೇಳಿ ಹೇಳ್ತಾರೆ. ಸರಿ ಸರ್, ಆಯಿತು, ನಾವು ಹೋಗ್ತೇವೆ, ನಿನ್ನ ಹಣ ತಗೋ ಅಂತ ಹೇಳಿ ಅವರು ಸೂರ್ಯನಿಗೆ ಹಣವನ್ನು ಕೊಡ್ತಾರೆ. ಇತ್ತ ಕಡೆ ರೋಹಿಣಿ ಮಂಗಳೂರಿಂದ ಬಂದಿರ್ತಾಳೆ. ಮಂಗಳೂರಿಂದ ಬಂದ ನಂತರ ಮನೋಜನಿಗೆ ಒಂದು ಗಿಫ್ಟನ್ನು ಕೂಡ ತಂದಿರ್ತಾಳೆ, ಒಂದು ಪರ್ಸನ್ ತಂದಿರ್ತಾಳೆ. ಆಗ ಮನೋಜ್ ಹತ್ರ ಹೇಳ್ತಾಳೆ, ಮನೋಜ್ ನಿಮ್ಗೆ ಏನು ತಂದಿದ್ದೇನೆ ನೋಡಿ, ಏನು ಅಂತ ಹೇಳಿ ಕೇಳ್ತಾನೆ. ನಿಮಗೆ ಪರ್ಸ್ ತಂದಿದ್ದೇನೆ, ನೀವು ಮುಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗುವಂಥವ್ರಲ್ವಾ, ಈ ಪರ್ಸ್ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಮನೋಜ್ ಕೂಡ ನೋಡ್ತಾನೆ, ತುಂಬ ಚೆನ್ನಾಗಿದೆ ರೋಹಿಣಿ, ನೀನು ಕೊಟ್ಟಿದ್ದೆ ಅಂತ ಹೇಳಿದರೆ ಅದು ನನಗೆ ಅದೃಷ್ಟ ಸಿಕ್ಕಿದ ಹಾಗೆ ಅಂತ ಹೇಳಿ ಮನೋಜ್ ಕೂಡ ಹೇಳ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಇವಾಗ ನೀನು ಪರ್ಸ್ ಕೊಟ್ಟಿದ್ಯಾ, ಅಂದಮೇಲೆ ಬೋನಿ ಹಾಕಿ ನೀನು ಮಾಡಬಾರ್ದು ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾನೆ, ಖಂಡಿತ ಮನೋಜ್ ಅಂತೇಳಿ ರೋಹಿಣಿ ಮನೋಜ್ಗೆ ಹಣವನ್ನು ಕೊಡ್ತಾಳೆ. ಓ ಥ್ಯಾಂಕ್ ಯು ಅಂತ ಹೇಳಿ ಆ ಹಣವನ್ನು ಮನೋಜ್ ಆ ಪರ್ಸ್ನಲ್ಲಿ ಇಟ್ಕೊಳ್ತಾನೆ. ಹಾಗೆ ದುಡ್ಡು ಕೊಟ್ಟ ನಂತರ ಮನೋಜ್ ಹೇಳ್ತಾನೆ, ಇನ್ನು ಮುಂದೆ ನೋಡ್ತಾ ಇರೋ ನಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳಿ ಆ ಪರ್ಸ್ಗೆ ಒಂದು ಕಿಸ್ ಕೊಡ್ತಾನೆ. ಅದೇ ರೀತಿಯಾಗಿ ರೋಹಿಣಿಗೂ ಒಂದು ಕಿಸ್ ಕೊಡ್ತಾನೆ. ಅದೇ ರೀತಿ ಶ್ರುತಿ ಕೂಡ ಅವಳಿಗೋಸ್ಕರ ಬಟ್ಟೆ ತಂದಿರ್ತಾಳೆ. ಅಂದರೆ ಶ್ರುತಿ ಹೊಸದಾಗಿ ರೆಸ್ಟೋರೆಂಟ್ ಓಪನ್ ಮಾಡಿದ ಮೇಲೆ ಆ ರೆಸ್ಟೋರೆಂಟಿಗೆಲ್ಲ ಹೊಸ ಬಟ್ಟೆಯನ್ನು ಹಾಕ್ಕೊಳ್ಬೇಕಾಗ್ತದೆ. ಆ ಒಂದು ಕುಕ್ಕಿಂಗ್ ಮಾಡುವಾಗ ಬೇರೆ ಬೇರೆ ಬಟ್ಟೆಗಳನ್ನು ಹಾಕ್ಕೊಳ್ಳಿಕ್ಕೆ ಅಂತ ಶ್ರುತಿ ಕೂಡ ತುಂಬ ಬಟ್ಟೆಗಳನ್ನು ತಂದಿರ್ತಾಳೆ. ಅದನ್ನು ರವಿ ಮುಂದೆ ತೋರಿಸ್ತಾ ಇರ್ತಾಳೆ. ಅದು ಸರಿ ಶ್ರುತಿ, ಇದೆಲ್ಲ ಯಾಕೆ ಅಂತೇಳಿ, ನನಗೆ ರೆಸ್ಟೋರೆಂಟಲ್ಲಿ ಬೇರೆ ಬೇರೆ ಐಟಮ್ಸ್ಗಳನ್ನೆಲ್ಲ ಮಾಡಲಿಕ್ಕೆ ಇರ್ತದೆ, ಫ್ರೆಂಚ್ ಥಾಲಿ ಐಟಮ್ಸ್ ಎಲ್ಲ ಮಾಡುವಾಗ ಇದೆಲ್ಲ ಹಾಕಬೇಕಾಗ್ತದೆ ಅಂತೇಳಿ ಹೇಳ್ತಾಳೆ. ಆನಂತರ ರವಿ ಕೇಳ್ತಾನೆ, ನನಗೇನು ತಂದಿಲ್ವ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನಿನಗೇನು ತರೋಕ್ಕೆ ನೀನೇನು ಓನಾಗಿ ರೆಸ್ಟೋರೆಂಟ್ ರನ್ ಮಾಡ್ತಾ ಇದೆಯಪ್ಪ ಅಂತೇಳಿ ಕೇಳ್ತಾಳೆ. ಇನ್ ಕೇಸ್ ನಿನಗೇನಾದರೂ ತಂದರೂ ಕೂಡ ನೀನು ಆ ನೀತು ರೆಸ್ಟೋರೆಂಟಲ್ಲೇ ತಾನೇ ಇರೋದು ಅಂತೇಳಿ ಶ್ರುತಿ ಹೇಳ್ತಾಳೆ. ಆಗ ರವಿ ಹೇಳ್ತಾನೆ, ಹಬ್ಬ 2 ದಿನ ನಾನು ತುಂಬ ಖುಷಿಯಾಗಿದ್ದೆ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಶ್ರುತಿ ಕೇಳ್ತಾಳೆ, ನಾನೇನು ಅಷ್ಟು ನಿನಗೆ ಟಾರ್ಚರ್ ಮಾಡ್ತೇನಾ? ನಿನ್ನೇನು ಟಾರ್ಚರ್ ಮಾಡ್ತಾ ಇಲ್ಲ, ಆದರೆ ಒಟ ಮಾತಾಡ್ತಿದ್ಯಲ್ಲ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹೋಗು, ಇನ್ನು ಮುಂದೆ ನಾನು ನಿನ್ನ ಹತ್ರ ಮಾತಾಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಶ್ರುತಿ ಹೊರಟೋಗ್ತಾಳೆ. ಆಗ ರವಿ ಅವಳ ಕೈ ಹಿಡಿದು ನಿಲ್ಲಿಸ್ತಾನೆ. ಶ್ರುತಿ ನಿಂತ್ಕೋ ಅಂತ ಹೇಳಿ, ಏನು ಗೊತ್ತಾ, ನಿನ್ನ ಹತ್ರ ಮಾತಾಡದೆ, ನಿನ್ನ ಹತ್ರ ಜಗಳ ಮಾಡದೆ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಗೊತ್ತಾ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹೌದಾ, ಕೆಲವರು ಹೇಳ್ತಾರೆ ನಮಗೆ ಏನಾದರೂ ನೋವಾದರೆ ಮಾತಾಡದಿದ್ದರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಅಲ್ಲಿಂದ ರವಿ ಶ್ರುತಿ ರೊಮ್ಯಾನ್ಸ್ ಕೂಡ ಮುಂದುವರಿಯುತ್ತೆ. ಇತ್ತ ಕಡೆ ಮೀನಾ ತಾಯಿಗೆ ಹುಷಾರಿಲ್ಲ ಅಂತ ಅವಳ ತಾಯಿ ಮನೆಗೆ ಬಂದಿರ್ತಾಳೆ. ಆಗ ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ. ಆಗ ಸೂರ್ಯ ಬರುವಾಗ ಮೀನನ ತಾಯಿ ಮಾತ್ರೆ ಕುಡಿತಾ ಇರ್ತಾರೆ. ಅತ್ತೆಮ್ಮ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಹಾಗೆ ಸೂರ್ಯ ಬಂದಾಗ ತಮಾಷೆಯಾಗಿ ಮಾಡ್ತಾನೆ, ಅತ್ತೆಮ್ಮ ಜ್ವರ ಹೇಗಿದೆ ಅಂತ ಹೇಳಿ ಕೇಳ್ತಾನೆ. ಆಗ ಮೀನನ ತಾಯಿ ಹೇಳ್ತಾರೆ, ಸುಮಾರಾಗಿದೆ ಅಪ್ಪ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅತ್ತೆಮ್ಮ ಜ್ವರನ ಕೇಳಿದೆ ಅಂತೇಳಿ. ಆಗ ಮೀನಾ ತಮಾಷೆಯಾಗಿ ಅವನ ಮುಖವನ್ನೇ ನೋಡ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅತ್ತೆಮ್ಮನಿಗೆ ಅರ್ಥ ಆಗಿದ್ದು ನಿನಗೆ ಆಗಿಲ್ವೇ ದಡ್ಡಿ ಅಂತ ಹೇಳಿದ್ದು, ಜೋಕ್ಸ್ ಅಂತ ಹೇಳಿ ನಗಾಡ್ತಾನೆ. ಹಾಗೆ ಮೀನನ ತಾಯಿ ಸೂರ್ಯನ ತಂದೆಯನ್ನು ವಿಚಾರಿಸ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಅವರು ಶೋರೂಮಲ್ಲಿ ಇಟ್ಟಂತಹ ನೆಕ್ಲೆಸ್ ಥರ ಲಕ ಅಂತ ಹೊಳಿತಾ ಇದ್ದಾರೆ ಅಂತ ಹೇಳಿ ತಮಾಷೆಯಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ಸೂರ್ಯ ಕೇಳ್ತಾನೆ, ಅತ್ತೆಮ್ಮ ನಿಮಗೆ ನಿದ್ದೆ ಏನು ಬರ್ತಾ ಇಲ್ವಾ ಅಂತೇಳಿ. ಆಗ ಮೀನನ ತಾಯಿಗೆ ಅಂದಾಜಾಗ್ತದೆ. ಆಗ ಮೀನ ಕೇಳ್ತಾರೆ, ಇದ್ಯಾಕ್ರಿ ಈ ಥರ ಕೇಳ್ತಾ ಇದ್ದೀರಾ ಅಂತೇಳಿ. ಆಗ ಮೀನನ ತಾಯಿ ಹೇಳ್ತಾರೆ, ಬರ್ತಾ ಇದೆ ಅಂತ ಹೇಳಿ.
ಸೂರ್ಯ ಹೇಳ್ತಾನೆ, ಸೂಪರ್ ಬಿಡಿ ನೀವು, ನಿಮಗೆಲ್ಲವೂ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ ಮೀನನ ಹತ್ರ, ಬಾರೆ ಬಾರೆ ಸೈಡ್ಗೆ ಬಾರೆ, ಅತ್ತೆ ಮನೆಗೆ ನಿದ್ದೆ ಬರ್ತಾ ಇದೆ, ಬಾ ಬಾ ಅಂತ ಹೇಳಿ. ಆಗ ಮೀನನ ತಾಯಿ ಕೂಡ ಹೇಳ್ತಾರೆ, ಹೌದು ಅಮ್ಮ ನನಗೆ ನಿದ್ದೆ ಬರ್ತಾ ಇದೆ. ಅಮ್ಮ ಇವಾಗ ತಾನೇ ಹೇಳಿದ್ಯಲ್ಲ ನಿದ್ದೆ ಬರ್ತಾ ಇಲ್ಲ. ಹೌದು ಇವಾಗ ನಿದ್ದೆ ಬರ್ತಾ ಇದೆ, ಹೋಗು ಅಳಿಯಂದ್ರಿಗೆ ಏನಾದರೂ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ಹಾಗೆ ಮೀನ ಮತ್ತು ಸೂರ್ಯ ಕಿಚನ್ಗೆ ಬರ್ತಾರೆ. ಮೀನ ಕಿಚನ್ಗೆ ಬಂದ ನಂತರ ಸೂರ್ಯನಿಗೆ ಬೈತಾಳೆ, ಏನ್ರಿ ಯಾವಾಗ ನೋಡಿದ್ರು ಕಾ ಅಂತ ಇರ್ತೀರಾ ಅಂತ ಹೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನು ಯಾವಾಗಲೇ ಕಾಕಾ ಅಂದೆ, ನಾನು ಬಾಬಾ ಅಂದೆ ಅಂತ ಹೇಳ್ತಾನೆ. ಸೂರ್ಯ ಮೀನನಿಗೋಸ್ಕರ ಏನೋ ಒಂದು ಪಾರ್ಸೆಲ್ ಅಂತ ಅಂದಿರ್ತಾನೆ, ತಿಂಡಿಯ ಪಾರ್ಸೆಲ್ ಆಗಿರುತ್ತೆ. ಹಾಗೆ ಸೂರ್ಯ ಮತ್ತು ಮೀನ ಇಬ್ಬರು ಕೂಡ ಸ್ಪೂನಲ್ಲಿ ಒಬ್ರಿಗೊಬ್ಬರು ತಿನ್ನಿಸ್ತಾ ಇರ್ತಾರೆ. ಮೀನ ಅವಳ ತಾಯಿ ಮನೆಯಲ್ಲಿ ಇರ್ತಾಳೆ. ಸೂರ್ಯ ಮನೆಗೆ ಬರ್ತಾನೆ. ಸೂರ್ಯ ಮನೆಗೆ ಬಂದ ನಂತರ ಮೀನನಿಗೆ ಕಾಲ್ ಮಾಡ್ತಾನೆ. ಅದು ಕೂಡ ಲೌಡ್ ಸ್ಪೀಕರ್ ಹಾಕಿ ಕಾಲ್ ಮಾಡ್ತಾನೆ. ಎಲ್ಲರೂ ಕೂಡ ಇರ್ತಾರೆ. ಎಲ್ಲರ ಎದುರಿಗೂ ಕಾಲ್ ಮಾಡ್ತಾನೆ. ಆಗ ಮೀನನ ಹತ್ರ ಹೇಳ್ತಾನೆ, ಇವತ್ತು ನನಗೆ ಕ್ರಿಶ್ ಸಿಕ್ಕಿದ್ದ ಅಂತ ಹೇಳಿ. ಕ್ರಿಶ್ ಸಿಕ್ಕಿದ ಅಂದ ಕೂಡಲೇ ರೋಹಿಣಿಯ ಮುಖದ ವರ್ತನೆಯೇ ಚೇಂಜ್ ಆಗುತ್ತೆ. ಸೂರ್ಯ ಅವಳ ಮುಖದ ವರ್ತನೆಯನ್ನೇ ಚೇಂಜಸನ್ನು ನೋಟ್ ಮಾಡ್ತಾ ಇರ್ತಾನೆ. ಮತ್ತು ಸೂರ್ಯ ಕ್ರಿಶ್ ದೊಡ್ಡಪ್ಪ ಮತ್ತು ದೊಡ್ಡಮ್ಮನ ಬಗ್ಗೆಯೂ ಕೂಡ ಹೇಳ್ತಾನೆ. ಅದೇ ರೀತಿಯಾಗಿ ಕೃಷ್ಣ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಕೂಡ ಸಿಕ್ಕಿದ್ರು ಅಂತಲೂ ಹೇಳ್ತಾನೆ. ಇಷ್ಟು ಹೇಳುವಾಗ ರೋಹಿಣಿಯ ಮುಖಭಾವದಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಅದನ್ನು ಸೂರ್ಯ ನೋಡ್ತಾ ವಾಚ್ ಮಾಡ್ತಾನೇ ಇರ್ತಾನೆ. ಆಗ ಮೀನ ಕೇಳ್ತಾರೆ, ಅಲ್ಲ ರೀ ಅವರು ಯಾರು ಅಂತೇಳಿ. ಆಗ ಸೂರ್ಯ ಹೇಳ್ತಾನೆ, ಅವನ ಹಿಂದೆನೇ ದೊಡ್ಡ ದಂತಕಥೆನೇ ಇದೆ ಕಣೆ ಅಂತ ಹೇಳ್ತಾನೆ. ಆಗ ಶ್ರುತಿ ಮಧ್ಯೆ ಮಾತಾಡಿ ಹೇಳ್ತಾಳೆ, ಇವಾಗ ಕಲ್ಯಾಣಿ ಯಾರು ಅಂತ ಇವಾಗ ಗೊತ್ತಾಗಿರಬೇಕು. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ಮುಂದೆ ಏನಾಗುತ್ತೆ ಅಂತ ನಿಮಗೆ ನೋಡುವ ಕುತೂಹಲ ಇದ್ದರೆ ದಯವಿಟ್ಟು ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ನನ್ನ ಪ್ರಕಾರ ಕಲ್ಯಾಣಿ ರೋಹಿಣಿ ಇಬ್ಬರು ಒಂದೇ ಅಂತ ಸೂರ್ಯನಿಗೆ ಮೊದಲು ಗೊತ್ತಾಗಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಈ ಸೀರಿಯಲನ್ನು ನಾನಂತೂ ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತೇನೆ. ನಿಮಗೂ ಕೂಡ ಈ ರೋಹಿಣಿಯ ಸತ್ಯ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಾದರೆ ದಯವಿಟ್ಟು ಹೆಚ್ಚು ಜನರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ಅಪ್ಡೇಟ್ಸನ್ನು ನಿಮಗೆ ನಾನು ಕೊಡ್ತಾ ಇರ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಹೊಸ ಅಪ್ಡೇಟೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.